ಮನುಷ್ಯ ಎಷ್ಟು ಕರುಣೆ ಇದೆ ಮನುಷ್ಯನಲ್ಲಿ ಎಂಬುದಲ್ಲ ನಮಗೆ ಅರ್ಥ ಆಗಿತ್ತು. ಕೊರೋನಾದ ಸಂದರ್ಭದಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಜನರಿಗಾಗಿ ಸಹಾಯ ಮಾಡಿದ್ರು ಅಂತ. ಒಂದು ಸಣ್ಣ ಉದಾಹರಣೆ ನಮ್ಮ ಪಕ್ಕದ ಕೇರಳದಲ್ಲಿ ನಡೆದದ್ದು. ನಾನು ಅತಿ ಹೆಚ್ಚು ನನ್ನ ಮನಸ್ಸಿನಲ್ಲಿ ಪ್ರಭಾವ ಬೀರಿದ ಘಟನೆ ಅದು. ಅದರಿಂದ ಅದನ್ನು ಶೇರ್ ಮಾಡ್ತೇನೆ ನಿಮ್ಮೊಂದಿಗೆ. ಒಂದು ಟೀಮ್ ಮಾಡಿಕೊಂಡ್ರು ಕೆಲವರು, ಕೊರೋನಾ ಪೀಡಿತರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ. ಅದರಲ್ಲಿ ವೃದ್ಧರಿದ್ದರು, ಇನ್ಕಮ್ ಇಲ್ಲದ ವಿದ್ಯಾರ್ಥಿಗಳಿದ್ದರು. ಒಂದು ಟೀಮ್ ಏನಾದರೂ ಮಾಡಬೇಕು ಅಂತ. ಒಬ್ಬ ಹುಡುಗ, ಒಂದು 15 ವಯಸ್ಸಿನ ಒಬ್ಬ ಹುಡುಗ ಆ ಟೀಮಿನ ಮೆಂಬರ್. ಅವನಿಗೆ ಯಾವ ಇನ್ಕಮೂ ಇಲ್ಲ, ಒಬ್ಬ ವಿದ್ಯಾರ್ಥಿ. ಒಂದು ದಿವಸ ತಲೆ ಬೋಳಿಸಿಕೊಂಡು ಬಂದಿದ್ದಾನೆ. ಬಹಳ ಸುಂದರವಾದ ತಲೆ ಕೂದಲು. ನಿಮಗೆ ಗೊತ್ತಿದೆಲ್ಲ, ಟೀನೇಜಿನ ಮಕ್ಕಳಿಗೆ ತಲೆ ಕೂದಲು ಎಷ್ಟು ಇಂಪಾರ್ಟೆಂಟ್ ಅಂತ. 14-15 ವಯಸ್ಸಿನ ಮಕ್ಕಳ ತಲೆ ಕೂದಲು ಹೇರ್ ಕಟ್ಟಿಂಗ್ಸ್ ಮಾಡಿಸುವುದಂದ್ರೆ ಅಪ್ಪ ಅಮ್ಮನಿಗೆ ದೊಡ್ಡ ಸವಾಲದು. ಯಾಕಂದ್ರೆ ಅಷ್ಟು ತಲೆ ಕೂದಲನ್ನು ಇಷ್ಟಪಡುವ ಪ್ರಾಯ ಅದು. 15 ವಯಸ್ಸಿನ ಒಬ್ಬ ಹುಡುಗ ತಲೆ ಬೋಳಿಸಿಕೊಂಡು ಬಂದಿದ್ದಾನೆ. ಜೊತೆಗಾರರೆಲ್ಲ ಕೇಳಿದ್ರು, ಮಗನೇ ಯಾಕೆ ತಲೆ ಬೋಳಿಸಿದ್ದೀಯಾ? ಹುಡುಗ ಕೊಟ್ಟ ಒಂದು ಉತ್ತರ ಇದೆ, ನಾನು ಹೇಳುತ್ತಿರುವುದು, ನಾನು ಮತ್ತು ನೀವು ಅದನ್ನು ಬರೆದಿಡಬೇಕು ಎದೆಯಲ್ಲಿ ಯಾವಾಗಲೂ. ಹುಡುಗ ಹೇಳಿದ, ನನ್ನ ಅಮ್ಮ ನನಗೆ ಹೇರ್ ಕಟ್ ಮಾಡಿಸಲಿಕ್ಕೆ 70 ರೂಪೀಸ್ ಕೊಟ್ಟರು. ಇದು ನಡೆದ ಘಟನೆ, ನನ್ನ ಕತೆ ಹೇಳುವುದಲ್ಲ. ನನ್ನ ಅಮ್ಮ ಹೇರ್ ಕಟ್ ಮಾಡಿಸುವುದಕ್ಕೆ ನನಗೆ 70 ರೂಪೀಸ್ ಕೊಟ್ಟರು. ನಾನು ಬಾರ್ಬರ್ ಶಾಪಿಗೆ ಹೋದೆ. ಹೇರ್ ಕಟ್ ಮಾಡಿದ್ರೆ ಎಷ್ಟು ಅಂತ ಕೇಳಿದೆ. ಬಾರ್ಬರ್ 70 ರೂಪೀಸ್ ಅಂತ ಹೇಳಿದ. ತಲೆ ಬೋಳಿಸಿದ್ರೆ ಎಷ್ಟು ಅಂತ ಕೇಳಿದೆ. ಬಾರ್ಬರ್ 50 ರೂಪಾಯಿ ಅಂತ ಹೇಳಿದ. ನಾನು 50 ರೂಪಾಯಿ ಕೊಟ್ಟು ನನ್ನ ತಲೆ ಕೂದಲನ್ನು ಬೋಳಿಸಿ ಅಮ್ಮ ಕೊಟ್ಟ 70 ರೂಪಾಯಿಯಲ್ಲಿ 20 ರೂಪಾಯಿ ಉಳಿಸಿದ್ದೇನೆ. ಅದು ಕೊರೋನಾ ಪೀಡಿತರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿದ ಹುಡುಗ. ನಾನು ಹೇಳುತ್ತಿರುವುದು ಧರ್ಮ, ಆಧ್ಯಾತ್ಮಿಕತೆ ಅಂತೆಲ್ಲ ಹೇಳಿದ್ರೆ ಇದು. ಧರ್ಮ ಅಂದರೆ ಇದು, ಆಧ್ಯಾತ್ಮಿಕತೆ ಅಂದರೆ ಇದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ ಖಲ್ಕು ಅಯಾಲುಲ್ಲಾ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ದೇವನ ಕುಟುಂಬದ ಸದಸ್ಯರು ಅಂತ ಹೇಳ್ತಾರೆ. APJ ಅಬ್ದುಲ್ ಕಲಾಂ ರವರು 24ನೆಯ ವಯಸ್ಸಿನಲ್ಲಿ ಶಿಕ್ಷಣ ಮುಗಿಸಿ ಬೆಂಗಳೂರಿಗೆ ಜಾಬಿಗೆ ಹೊರಟು ನಿಂತಿದ್ದಾರೆ. ಅವರು ತಾನು ಬಹಳ ಗೌರವಿಸುವ ಒಬ್ಬ ವೇದ ವಿದ್ವಾಂಸರ ಬಳಿ ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಾರೆ. ಅವರು ಒಬ್ಬ ಬ್ರಾಹ್ಮಣ, ಒಬ್ಬ ದೊಡ್ಡ ವೇದ ವಿದ್ವಾಂಸ. ಆ ವೇದ ವಿದ್ವಾಂಸರು ಕಲಾಮರಿಗೆ ಒಂದು ಉಪದೇಶ ಮಾಡ್ತಾರೆ. ಕಲಾಂ, ಈ ಜಗತ್ತಿನಲ್ಲಿ ಎಲ್ಲರೂ ದೇವನ ಫ್ಯಾಮಿಲಿ ಮೆಂಬರ್ಸ್. ಆದ್ದರಿಂದ ಕಲಾಂ, ನೀನು ಈ ಜಗತ್ತಿನಲ್ಲಿ ಯಾರಿಗೆ ಒಂದು ಉಪಕಾರ, ಯಾರಿಗೆ, ಯಾವ ಧರ್ಮದ, ಯಾವ ಜಾತಿಯ, ಯಾವ ಸಂಘಟನೆಯ, ಯಾವ ರಾಜಕೀಯ ಪಕ್ಷದ, ಯಾರಿಗೇ ಇರಲಿ, ನೀನು ಈ ಜಗತ್ತಿನಲ್ಲಿ ಯಾರಿಗೆ ಉಪಕಾರ ಮಾಡಿದ್ರು ದೇವ ನಿನ್ನನ್ನು ಇಷ್ಟಪಡುತ್ತಾನೆ, ದೇವ ನಿನ್ನನ್ನು ಪ್ರೀತಿಸ್ತಾನೆ, ದೇವ ನಿನ್ನನ್ನು ಗೌರವಿಸ್ತಾನೆ ಅಂತ ಹೇಳಿದರು. ಅಬ್ದುಲ್ ಕಲಾಮರಿಗೆ ಅದು ಒಂದು ಆಪ್ತ ವಾಕ್ಯವಾಗಿ ಅದನ್ನು ಸ್ವೀಕರಿಸಿ ಹೊರಡಲಿಕ್ಕೆ ಸಿದ್ಧರಾಗುವಾಗ ಆ ವೇದ ವಿದ್ವಾಂಸರು ಕೇಳಿದ್ರು, ಕಲಾಂ, ಈ ಮಾತು ಯಾರು ಹೇಳಿದ್ದು ಅಂತ ನಿನಗೆ ಗೊತ್ತೇ? ಕಲಾಮರಿಗೆ ಅದು ಗೊತ್ತಿರಲಿಲ್ಲ. ಆ ವೇದ ವಿದ್ವಾಂಸರು ಹೇಳಿದ್ರು, ಇದು ನಿನ್ನ ಪ್ರೊಫೆಟ್ ಮುಹಮ್ಮದ್ ಹೇಳಿದ ಮಾತು ಅಂತ ಹೇಳುತ್ತಾರೆ. ಅಲ್ ಖಲ್ಕು ಅಯಾಲುಲ್ಲಾ ಅಂತ ಹೇಳಿದರು ಪ್ರವಾದಿಯವರು. ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ದೇವನ ಕುಟುಂಬದ ಸದಸ್ಯರು. ಆದ್ದರಿಂದ ಈ ಜಗತ್ತಿನಲ್ಲಿ ನೀವು ಯಾರಿಗೆ ಉಪಕಾರ ಮಾಡಿದ್ರು ದೇವ ನಿಮ್ಮನ್ನು ಇಷ್ಟಪಡುತ್ತಾನೆ, ದೇವ ನಿಮ್ಮನ್ನು ಪ್ರೀತಿಸ್ತಾನೆ, ದೇವ ನಿಮಗೆ ಸಹಾಯ ಮಾಡುತ್ತಾನೆ ಅಂತ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಧರ್ಮದ ಸಂದೇಶಗಳನ್ನೆಲ್ಲ, ಇದರ ಒರಿಜಿನಲ್ ಸಂದೇಶಗಳನ್ನೆಲ್ಲ ಇಂತಹ ಕಾರ್ಯಕ್ರಮಗಳ ಮೂಲಕ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳ ಮೂಲಕ ಧರ್ಮದ ಒರಿಜಿನಲ್ ಸಿದ್ಧಾಂತಗಳನ್ನು, ಆದರ್ಶಗಳನ್ನು ಯುವ ತಲೆಮಾರಿಗೆ, ವಿದ್ಯಾರ್ಥಿಗಳಿಗೆ ಹೀಗೆ ಈ ಸಂದೇಶಗಳನ್ನು ಟ್ರಾನ್ಸ್ಫರ್ ಮಾಡುವ ಕೆಲಸ ನಡೆಯುವುದಾದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ವಲಕದ್ ಕರ್ರಮ್ನಾ ಬನಿ ಆದಮ್ ಅಂತ ಹೇಳಿತ್ತು ಕುರ್ಆನ್. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ದೇವ ಗೌರವಿಸಿದ್ದಾನೆ ಅಂತ ಕುರ್ಆನ್ ಹೇಳೋದು. ಜಾತಿ ನೋಡದೆ, ಧರ್ಮ ನೋಡದೆ, ಭಾಷೆ ನೋಡದೆ, ದೇಶ ನೋಡದೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನನ್ನು ದೇವ ಗೌರವಿಸಿದ್ದಾನೆ. ಆದ್ದರಿಂದ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ಗೌರವಿಸಬೇಕು. ನನ್ನನ್ನು ನೀವು ಪ್ರೀತಿಸುತ್ತೀರಿ ಎಂಬುದರ ಆಚೆ ನನ್ನನ್ನು ನೀವು ಗೌರವಿಸ್ತೀರಿ ಎಂಬುದು ಬಹಳ ಮುಖ್ಯ. ಐ ಲವ್ ಯು ಎಂಬುದರ ಆಚೆ ಐ ವ್ಯಾಲ್ಯೂ ಯು, ಐ ರೆಸ್ಪೆಕ್ಟ್ ಯು. ನನ್ನ ಬಗ್ಗೆ ನಿಮಗೆ ಗೌರವ ಇರುವುದಾದರೆ ಮಾತ್ರ ನನ್ನನ್ನು ನಿಮಗೆ ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಕುರ್ಆನ್ ಹೇಳಿದ್ದು ಜನರನ್ನು ನೀವು ಪ್ರೀತಿಸಿ ಅಂತ ಅಲ್ಲ, ಜನರನ್ನು ನೀವು ಗೌರವಿಸಿ. ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ನೀವು ಗೌರವಿಸಿ. ಆ ಗೌರವದ ಪಾಠಗಳನ್ನು ಇವತ್ತಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಮಾಜಕ್ಕೆ, ಮುಖ್ಯವಾಗಿ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕಾದ ಅಗತ್ಯ ಇದೆ. ಹಾಗೆ ಈ ಒಳ್ಳೆಯ ಸಂದೇಶಗಳು, ನಿಜವಾಗಿ ಈ ಸಂದೇಶಗಳೆಲ್ಲ ಇದನ್ನೆಲ್ಲ ಬೆಳಕು ಅಂತ ಹೇಳೋದು. ಬೆಳಕಿದಲ್ಲ, ಯಾವುದು ಹಗೆತನ, ವಿದ್ವೇಷ, ಇದೆಲ್ಲ ಕತ್ತಲು ಪರ್ಮನೆಂಟ್ ಅಲ್ಲಲ್ಲ. ಎಲ್ಲಿ ಕತ್ತಲಿದೆ ಅಲ್ಲಿಗೆ ನೀವು ಬೆಳಕನ್ನು ಕೊಂಡು ಹೋಗ್ಬೋದು, ಎಲ್ಲಿ ಬೆಳಕಿದೆ ಅಲ್ಲಿಗೆ ಕತ್ತಲನ್ನು ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಕತ್ತಲಿದ್ದ ಕಡೆಗೆ ಬೆಳಕು ಕೊಂಡು ಹೋಗ್ಬೋದು, ಬೆಳಕಿದ್ದ ಕಡೆಗೆ ಕತ್ತಲು ಹೋಗುವುದಿಲ್ಲಲ್ಲ. ಆದ್ದರಿಂದ ಈ ಸಂದೇಶಗಳೆಲ್ಲ ಬೆಳಕು. ಜಗತ್ತಿನ ಎಲ್ಲ ಧರ್ಮಗಳು ಬೆಳಕನ್ನು ತೋರಿಸಿಕೊಟ್ಟಿದೆ. ಆ ಬೆಳಕನ್ನು ಸಮಾಜಕ್ಕೆ ಹೆಚ್ಚು ಪರಿಚಯಿಸಬೇಕಾದ ಅಗತ್ಯ ಇದೆ.